ಅವ್ರು ಅಷ್ಟೇ ಅಲ್ಲ, ನಿಮ್ಮನ್ನ ಮರ್ಡರ್ ಮಾಡ್ತೀವಿ ಅಂತ ಸಿದ್ಕನು ಓಪನ್ ಆಗಿ ಹೇಳ್ಯಾರ್ರಿ ಅವ್ರು. ಅವ್ರ ಮನೆಯವ್ರಿಗೆ ಒಂದು 4-5 ಮಂದಿಗೆ ನಾವು ಕರ್ಸಿದ್ರು ಅವ್ರಿಗೆ ಅವರು ಹೊಡೆದು ಕಿಸಿಂತ್ರ ಪರಾರಿ ಆಗ್ಯಾರ. ಅವ್ರ ಮನೆಯವ್ರಿಗೆ ಅವ್ರು ಬಡದು ಕರ್ಯಾರ. ಇದೆಲ್ಲ ಅದು ಡ್ರಗ್ ಪ್ರಭಾವದಿಂದ ಯಾರದಾರು ಯಾರಿಗೆ ಹೊಡ್ಲಿ ಹಚ್ತೀವಿ ಅನ್ನೋದು ಕಲ್ಪನಾ ಅವರು ಹುಡುಗರಿಗಿಲ್ಲ. ಇಲ್ಲ ರೀ, ನಿನ್ನೆ ನಮ್ಮ ತಮ್ಮಾಗ ಒಂದ್ 4-5 ಹುಡುಗರು ಡ್ರಗ್ಸ್ ತೊಗೊಂಡ್ ಕಿಸಿಂತ್ರ ಅವನಿಗೆ ಚಾಕು ಹಿಡಿದು ಕಿಸಿಂತ್ರ ಅವನಿಗೆ ಬೆದರ್ಸುದು ಹೊಡಿದು ಮಾಡ್ಯಾರ್ರಿ. ಮಾಡಿದ ಕೂಡಲೇ ಅವ ಹುಡುಗ ನಮಗ್ ಫೋನ್ ಹಚ್ಚಿ ಕಿಸಿಂತ್ರ ಹಿಂಗ್ ಬಡದಾರ ಹಿಂಗ್ ಮಾಡ್ಯಾರ ಅಂತಲೇ ನಾವು ಹೋಗಿ ಕಿಸಿಂತ್ರ ಆ ಜಾಗಕ್ಕೆ ಹೋಗ್ಬಿಟ್ರಾಗ ಒಂದ್ 5-6 ಜನ ಕೂಡಿದ್ರಿ. 5-6 ಜನ ಕೂಡಿಟ್ರಾಗ ನಾವು ಒಂದ್ 3 ಜನ ಇದ್ದೀವಿ. ಯಾಕೆ ತಮ್ಮ ಇಲ್ಯಾಕೆ ದನ್ಗಿ ಮಾಡತ್ತೀರಿ, ದನ್ಗಿ ಮಾಡಕ್ ಹೋಗ್ಬೇಡ್ರಿ, ಮನಿಗ್ ಹೋಗ್ರಿ ಅಂತ ನಾವ್ ಹೇಳಿವಿ. ನಾವೇನ್ ಅವ್ರಿಗೇನು ಬಡ್ದಿಲ್ಲ ಬೈದಿಲ್ಲ ಏನೂ ಮಾಡಿಲ್ಲ. ಅವರು ಡ್ರಗ್ಸ್ ತೊಗೊಂಡ್ ನಿಷೇಧಾಗ ನಮ್ಗೆಲ್ಲರಿಗೂ ಹೊಡೆದಾರ್ರಿ. ಹೊಡೆದ್ರು ನಾವು ಯಾರಿಗೂ ಅವ್ರಿಗೆ ವಾಪಸ್ ಹೊಡೆದಿಲ್ಲ. ಯಾಕಂದ್ರೆ ನಿಷೇಧಾಗ ಏನ್ರ ಪ್ರಾಬ್ಲಮ್ ಆಗ್ತದ ಅಂತ ಕೇಳ್ಕಿಸಿಂತ್ರ ನಾವು ಬಡ್ಸ್ಕೊಂಡಿವಿ. ಬಡ್ಸ್ಕೊಂಡ್ ಕೂಡಲೇ ಅವಾಗೇ ನಾವು 112ಗೆ ಕಾಲ್ ಮಾಡಿವಿ. 112 ಕಾಲ್ ಮಾಡಿದ್ರೆ ಪೊಲೀಸರು ಚಂದಾಗಿ ಕ್ರಮ ತೊಂದಿಲ್ಲ. ತೋಲಾರ್ಕಾಗಿ ಡೈರೆಕ್ಟ್ ಒಂದ್ ಅರ್ಧ ತಾಸು 1 ತಾಸು ಆದ್ಮ್ಯಾಗ ಡೈರೆಕ್ಟ್ ನಾವು PSI ಕಾಲ್ ಮಾಡಂತೆ PSI ಅವರು 2 ನಿಮಿಷದಾಗ ಇಬ್ಬರಿಗೆ ಪೊಲೀಸರು ಕಳ್ಸಿದ್ರಿ. ಕಳ್ಸಿದ ಕೂಡಲೇ ಆ ಟೈಮ್ದಾಗ ಅವ್ರು ಬರುಟ್ರಾಗ ಅವ್ರು ಅದೇ ಒಂದ್ 5-10 ನಿಮಿಷ ಹೋಗಿದ್ರಷ್ಟೇ. ಆ ಟೈಮ್ದಾಗ ನಾವು ಅವ್ರಿಗೆ ಹೇಳಿದ್ವಿ ಹಿಂಗೆಲ್ಲ ಆಗ್ಯದ, ಹಿಂಗ್ ಇದು ಆಗ್ಯದ ಅಂತ. ಅವರು MLC ಮಾಡ್ಲಾಕ್ ನಮಗ್ ಕಳ್ಸಿದ್ರು. ಕಳ್ಸಿದ ಮ್ಯಾಗ ಅಲ್ಲಿ ಹೋಗಿಸಿಂತ್ರ MLC ಮುಗಿಸ್ಕೊಂಡ್ ಬಂದ ಮ್ಯಾಗ ಇವ್ರು ಏನಂದ್ರು, ಇಲ್ಲ ಇದು ಡ್ರಗ್ಸ್ ವಿಷಯದ ನೀವು ಮಾತಾಡ್ಲಾಕತ್ತೀರಿ, ಅದ್ರ ಸಂಬಂಧ ನೀವು ಬೆಳಿಗ್ಗೆ ಬರ್ರಿ, ಬೆಳಿಗ್ಗೆ ಬಂದ ಕೂಡಲೇ ಸಾಹೇಬ್ರ ಕಡೆದಿಂದ FIR ಮಾಡ್ಸೋನು, ಈಗ ಅಂಕ ಏನು ಮಾಡೋದು ಬೇಡ, ನೀವು ಹೋಗ್ರಿ, ಹೋಗಿಸಿಂತ್ರ ಅಂಕ ನೀವು ಟ್ರೀಟ್ಮೆಂಟ್ ತೊಂದಿರಿ, ಈಗ ಅಂಕ ರೆಸ್ಟ್ ಮಾಡ್ರಿ ಅಂತೇಳಿ ರಾತ್ರಿ 11:30-12 ಆಗಿತ್ತು ಮನಿ ಕಳ್ಸಿದ್ರಿ. ಈಗ ಬಂದ್ರ ಅವರು ಇನ್ನೂ ತಕ ನಾವು ಯಾರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡಾತಿದ್ವಿ, ಯಾರ ಹೆಸರು ಹೇಳಿದ್ವಲ್ಲ ಅವರು ಇನ್ನೂ ತಕ ಅವ್ರ ಕಸ್ಟಡಿ ಒಳಗೂ ಇಲ್ಲ, ಅವ್ರ ಜೊತೆ ಮಾತಾಡ್ಸೂ ಇಲ್ಲ. ಮತ್ತ ಇದು ಇನ್ನೊಂದ್ರಿ, ಆ ಹುಡುಗರಿಗೆ ಈಗಿಂದ ಆತಲ್ಲ, ಆಲ್ರೆಡಿ ಆ ಹುಡುಗನ ಮ್ಯಾಗ 7-8 ಕೇಸ್ ಅದಾವಂತ. ಅದು ನಮ್ಗೆ ಗೊತ್ತಾಗಿದ್ದು ಇಲ್ಲಿ ಬಂದ ಮ್ಯಾಗೆ. ಆ ಹುಡುಗ ಡ್ರಗ್ಸ್ ಎಲ್ಲಿದ್ ಬರ್ತದ, ಗಾಂಜಾ ಎಲ್ಲಿದ್ ಬರ್ತದ, ಅವ ಯಾಕೆ ಇದನ್ನೆಲ್ಲ ಮಾಡಾಕತ್ತಾನ, ಇದು ಡ್ರಗ್ಸ್ ಇಲ್ಲಿ ನಮ್ಮ ಓಣಿ ಸುತ್ತಮುತ್ತ ಅಷ್ಟೇ ಅದಾವು, ಇಲ್ಲಿ ಬಿಜಾಪುರದಾಗೂ ಅದನು, ಅದನ್ನ ಇವ್ರು ಯಾಕೆ ಕ್ರಮ ತೊಗೊಳಕತ್ತಿಲ್ಲ? ಇದು ಹಿಂಗೆ ಇವತ್ತು ಒಬ್ಬವ, ನಾಳೆ ಇನ್ನೊಂದು ಓಣಿಗೆ ಇನ್ನೊಬ್ಬವ, ಹಿಂಗೆ ಕ್ರಿಯೇಟ್ ಆಕೋತ ಹೋದ್ರ ಇದು ಒಂದ್ ಹುಡುಗನಿಂದ 4 ಹುಡುಗ ಆಗ್ತದ, 4ನಿಂದ 8 ಆಗ್ತದ. ಹಿಂಗಾಗಿ ಚಿತ್ರ ಬಿಜಾಪುರ ಡ್ರಗ್ಸ್ ಆಗ್ತದೋ ಏನ್ ಡ್ರಗ್ಸ್ ಮುಕ್ತ ಆಗ್ತದೋ, ಅದ್ರ ಸಂಬಂಧ ನಾವು ಎಲ್ಲಾರು ಕಾಲನಿಯವ್ರು ಕೂಡಿಸಿಂತ್ರ ಇದ್ರ ಮ್ಯಾಗ ಕ್ರಮ ತಗೊಳ್ರಿ ಅಂತ ಹೇಳಿ ಎಲ್ಲಾರು ಮನವಿ ಪತ್ರ ಕೊಡ್ಬೇಕಂತೇಳಿ ನಾವು ಕೂಡಿ ಬಂದಿವಿ ಇಲ್ಲಿ. ಹಾ, ಗೌರ್ಮೆಂಟ್ ಸ್ಟೇಷನ್ ಬಂದೀವಿ ನಾವು. ಇಲ್ಲಿ ಕೊಟ್ಟ ಕಿಸಿಂತ್ರ ಮುಂದೆ DC ಆಫೀಸ್ಗೆ, ಮುಂದೆ SP ಆಫೀಸ್ ಕೊಡ್ಬೇಕಂತ ನಾವು ಯೋಜನೆ ಮಾಡ್ಕೊಂಡಿದ್ವಿ. ಯಾರ್ದ್ರಿ? ಆ ಹುಡುಗನ ಹೆಸರು ವಿಲಾಸ್ ರಾಠೋಡ್ ಅಂತ ಹೇಳ್ರಿ. ಹಾ, ಅವ್ರು 4-5 ಜನ ಇದ್ರಿ. ಬಟ್ ನಮಗ್ ಗೊತ್ತಾಗಿದ್ದ ಅವ ಒಬ್ಬ ಹುಡುಗ್ರಿ. ಕತ್ಲಾಗ ಏನಾಗ್ಯದ ನನಗ ಕಲ್ಲಿಂದ ಹೊಡೆದಾನ್ರಿ. ಕಲ್ಲು ಹಿಂಗ್ ಹಿಡಿದ್ ಕಿಸಿಂತ್ರ ಹಿಂಗ್ ಹೊಡೆದಾನ. ಕತ್ಲಾಗ ನಮಗ್ ಗೊತ್ತಾಗಿಲ್ಲ ರೀ, ಅವ್ನ ಕಲ್ ತುಂಬಂದ್ ಹೊಡ್ಲಾತಾನ ಗೊತ್ತಾಗಿಲ್ಲ, ಯಾರು ಹೊಡೆದಾರತ್ತು ಗೊತ್ತಾಗಿಲ್ಲ. ಹಿಂಗಾಗಿ ನಾವ್ ಆಮೇಲೆ ಹೊರಗ್ ಬಂದ್ ಕಿಸಿಂತ್ರ ಗೊತ್ತಾಗಿದ್ದು ಕಲ್ ತೊಗೊಂಡ ಹೊಡೆದಾನ ಅಂತ ಹೇಳಿ. ತಮ್ಮಗ ಚಾಕು ತೊಗೊಂಡ ಮೊದಲ ಅವ್ನಿಗೆ ಕುತ್ತಿಗೆ ಹಿಡಿದಿದ್ದಾರಿ. ಅವ ಹೇಳ್ತಾನ್ರಿ, ನಾವ್ ಇದ್ದಿದ್ದಿಲ್ಲ ಆ ಟೈಮ್ದಾಗ, ಫೋನ್ ಹಚ್ಚಿ ಕರ್ಸಿದ್ನ ನಾವ್ ಬಂದಿವಿ. ಚಾಕು ತೊಗೊಂಡ ಕುತ್ತಿಗೆ ಏನೋ ಹಿಡಿದಂತ್ರಿ, ಏನೇನ ಕೇಳ್ಯಾರ, ಅವ್ನಿಗೆ ಕೊಟ್ಟಿಲ್ಲ, ಏನೇನೋ ಆಗ್ಯದ ಅದು ಗದ್ಲ. ಆಮೇಲೆ ಅವ್ರ ಬಾಯಿ ಬೆಳ ಅಂತಲೇ ಅವ್ರು ಒಂದ್ 2 ಡೇಟ ಹೊಡೆದಾರಿ. ಅಂತಲೇ ಅವ ನಮ್ಮ ಅಣ್ಣಾಗ ಫೋನ್ ಹಚ್ಚಂತೆ, ಅವ ನನಗ್ ಫೋನ್ ಹಚ್ಚಂತ ನಾವು ಅಲ್ಲಿ ಬಂದಿವಿ ಸ್ಪಾಟಿಗೆ. ಇದು 7:56 ಆಗ್ಯದ ನೋಡ್ರಿ. 7:50ರಿಂದ 7:56 ಒಳಗೆ ಇದೆಲ್ಲ ಆಗ್ಯದ. ಯಾವ್ದ್ರಿ? ಅವ್ರೇ ಹೇಳ್ತಾರ್ರಿ, ಮನ್ಯಾನವ್ರು ಹೇಳ್ತಾರ್ರಿ. ಅದೇನ ಗಾಂಜಾ ಕೊರೆಕ್ಸ್ ಏನೇನ ಹೇಳಿದ್ರಿ, ಅವ್ರೇ ಹೇಳ್ಯಾರ. ಅದಕ್ಕೆ ಏನ್ ಸಾಕ್ಷಿ ಬೇಕು? ಅದನ್ನ ನಾವು ಡ್ರಗ್ಸ್ ಅದು ಏನೇನ್ ಮಾಡ್ಯಾರ ಅದು ಕೊಡಾಕ್ ನಮ್ಗೆ ಸಾಕ್ಷಿ ಇಲ್ಲ. ಮಾತ್ಲಿ ಏನೇನ್ ಹೇಳ್ಯಾರ ಅದ್ ನಮ್ ಕಡೆ ವಾಯ್ಸ್ ಕೊಡೋದ. ಇದು ಮುನೀಶ್ವರ್ ನಗರ್ ಸಿರ್ಗಿ ರೋಡ್ ರೀ. ಇದು 16-17 2 ಮಿಕ್ಸ್ ಅದ. ಹಾ, ಇಲ್ಲ ರೀ, CCTV ಫುಟೇಜ್ ಇಲ್ಲ ರೀ. ಅಷ್ಟು ಮುಂದುವರೆದ ಏರಿಯಾ ಅಲ್ಲ ರೀ, ಅದು ಮಿಡಲ್ ಕ್ಲಾಸ್ ಮಂದಿ ಇದ್ದದ್ದು ಏರಿಯಾ. ಲೈಟೇ ಇಲ್ರಿ, ಮೊದ್ಲೇ ಲೈಟೇ ಇಲ್ಲ ಅಲ್ಲಿ. ಆ ಕತ್ತಲ್ದಾಗ ಏನ್ ಆಗ್ತದ ಅನ್ನೋದು ನಮಗ್ ಗೊತ್ತಿಲ್ಲ.
ಈ ಬೇಡಿಕೆ ಏನು ಇಲ್ಲ ರೀ. ಈಗ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಒಂದು, ಎರಡನೇದಾಗಿ ಇದು ಡ್ರಗ್ಸ್ ಎಲ್ಲಿದು ಬರ್ಲಾಕತ್ತದ, ಏನು ಬರ್ಲಾಕತ್ತದ, ಅದು ಬರ್ಲಾರ್ದಂಗ ನಮ್ ಸುತ್ತಮುತ್ತಲ ಏರಿಯಾದಾಗ, ನಮ್ ಬಿಜಾಪುರದಾಗ ಇದು ಏನೇನ್ ಆಗ್ತದ ಅದನ್ನ ತಡೆಗಟ್ಟಬೇಕು, ಇದನ್ನ ಸೀರಿಯಸ್ ಆಗಿ ತಗೋಬೇಕು ಅನ್ನೋ ಉದ್ದೇಶದಿಂದ ನಾವ್ ಇಷ್ಟೆಲ್ಲಾ ಜನ ಕೂಡಿ ಬಂದಿವಿ. ಏನ್ರಿ ಎಲ್ಲಾರು ಕೂಡ ಬಂದಿವಿ. ಎಲ್ಲಾರು ಕೆಲಸ ಬಿಟ್ಟು ಬಂದಿವಿ. ಬಿಸ್ನೆಸ್ ಅದಾರ, ನೌಕರಿದಾರ ಅದಾರ, ಎಲ್ಲಾರು ಬಿಟ್ಟ ಇಲ್ಲಿ ಬಂದಿವಿ. ಇಲ್ಲಿ ಬಂದ್ 2 ತಾಸ 3 ತಾಸ ಆದ್ರೂ ಇನ್ನ PSI ಬರ್ಲಾಗ್ತಾ ಇರಲಿಲ್ಲ, ಯಾರು ಬರ್ಲಾಗ್ತಾ ಇರಲಿಲ್ಲ. ಕೇಳಿದ್ರ ಅವ್ರವ್ರ ಮಾತಾಡಿವಿ. ಕೇಳಿದ್ರ ನಮ್ ಟ್ರೈನಿಂಗ್ ಅದ, ನೀವೇ ಬಂದಿದ್ದು ಟೈಮಿಂಗ್ ಕರೆಕ್ಟ್ ಇಲ್ಲ ಅಂತ ನಮ್ಗೆ ಹೇಳ್ತಾರ್ರಿ ಅವ್ರು. ನಮ್ ಟೈಮಿಂಗ್ ಅಲ್ಲ, ನಮಗ ರಕ್ಷಣೆ ಕೊಡ್ಬೇಕಾದವ್ರೇ ಇಲ್ಲ ಇಲ್ಲಿ. ಸಿಬ್ಬಂದಿ ಅದಾರ್ರಿ. ಸಿಬ್ಬಂದಿ ಏನ್ ಮಾಡಾಕತ್ತಾರ, ಸಂಭಾಳಿಸೋ ಕೆಲಸ ಮಾಡತ್ತಾರ ಅಷ್ಟೇ. ಎಷ್ಟು ಸಂಭಾಳಿಸ್ಬೇಕು ಅದ್ ಸಂಭಾಳಿಸ್ಲತ್ತಾರ. ಬಟ್ ಈಗ ನಾವು ವಾಪಸ್ ಹೋದ ಕೂಡಲೇ ನಾವು ಹೆಂಗ ಮನ್ಯಾಗ ಹೋಗಂತಲೇ ಸೀದಾ ಕುಂದಿರ್ತೀವಿ ಅನ್ನೋದು ಇಲ್ಲ. ಈಗ ಯಾಕಂದ್ರೆ ಆಲ್ರೆಡಿ ನಾವು ಹಿಂಗ್ ಕಂಪ್ಲೇಂಟ್ ಕೊಡಾಕ್ ಬಂದಿವಿ ಅನ್ನೋದು ಅವ್ ಹುಡುಗರಿಗೆ ಅಲ್ಲಿ ಓನ್ಯಾಗ ಎಲ್ಲರಿಗೂ ಗೊತ್ತದ. ಜೀವಕ್ಕೆ ಬೆದರಿಕೆ ಎಲ್ಲಾರ್ಗಿ ಅದ. ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳಿಗೂ ಅದ. ಯಾಕಂದ್ರೆ ಹೆಣ್ಮಕ್ಳು ಸಂಜೆಕಲ್ಲಿ 7-8 ಕನ್ನಟ್ರಾಗ ಎಲ್ಲಾರು ಊಟ ಮಾಡಿ ವಾಕಿಂಗ್ ಮಾಡ್ತಾರ. ಅಲ್ಲಿ ಬೈಕ್ ರ್ಯಾಲಿ ಮಾಡೋದು, ಕರ್ಕಶ ಅವಾಜ್ ಮಾಡೋದು, ಮತ್ತ ಕುಡಿದ ದಿಶೆದಾಗ ದೊಡ್ಡ ಕಾರ್ ತಗೊಂಬಂದು ಸ್ಪೀಡ್ ಹೋಗೋದು, ಫುಲ್ ಸೌಂಡ್ ಇಡೋದು, ಇಂಥದೆಲ್ಲ ಅಲ್ಲಿ ವೈಲೆನ್ಸ್ ಕ್ರಿಯೇಟ್ ಮಾಡ್ಲಾಕತ್ತಾರ. ಈ ಸುಮಾರು ಸಲ ಇದು ಆಗ್ಯದ. ಬಟ್ ಅವ್ರು ಯಾರ್ಯಾರು ಮಾಡ್ಲಾಕತ್ತಾರಲ್ಲ ಅವ್ರ ತಂದೆ ತಾಯಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿವಿ, ಅವ್ರ ಜೊತೆ ಮಾತಾಡಿವಿ. ಅವ್ರ ಬುದ್ಧಿನೂ ಹೇಳ್ತಂದಾರ. ಹೇಳಿದ್ರು 1 ವಾರ 10 ದಿವಸ ಅಷ್ಟೇ ಆಗ್ತಿತ್ತು. ಮುಂದ್ ಬಂದ ಕಿಸಿಂತ್ರ ಅದು ಮತ್ತೆ ಅದೇ ರೀತಿ ಯಥಾಸ್ಥಿತಿ ಒಳಗೆ ಬರ್ತಿತ್ತು. ಅದು ಬಸವರಾಜ್ ರೀ. ನಾವು ಬಿಜಾಪುರ ಶಹರದ ಮುನೀಶ್ವರ ನಗರದ ನಿವಾಸಿಗಳಿರುತ್ತೇವೆ. ನಿನ್ನೆಯ ದಿನ ನಮ್ಮ ನಗರದಲ್ಲಿ ಕೆಲವು ಪುಂಡರು ಬಂದು ದಾಂಧಲೆ ಮಾಡಿದಾರ. ಸುಮ್ಮ ಹೋಗೋರಿಗೆ ಹೊಡೆದಿದ್ದಾರೆ, ಕಲ್ಲಿನಿಂದ ಹೊಡೆದಿದ್ದಾರೆ, ಆಯುಧಗಳನ್ನು ತಂದು ಹೊಡೆದಿದ್ದಾರೆ. ಮುಂದ ಅವ್ರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ ಬಡಗಿ ತಗೊಂಡು ಅವ್ರನ್ನ ಹುಡುಕ್ಯಾಡ್ಕೋತ ಅಡ್ಡಾಡಿ ಅವ್ರನ್ನ ಮುಗಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಅವ್ರು ಉದ್ದೇಶಪೂರ್ವಕ ಮಾಡ್ಲಿಕ್ಕೆ ಹತ್ಯಾರ ಅಂತ ಅನಿಸ್ತದ. ಇದರಿಂದ ನಮ್ಮ ನಗರದ ಜನರು ಬಹಳ ಭಯಭೀತರಾಗಿದ್ದಾರೆ. ಇವರು ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಏನೋ ಮಾಡ್ಲಿಕ್ಕೆ ಹಿಂದ್ ಮುಂದೆ ನೋಡ್ತಾ ಇಲ್ಲ. ಅದಕ್ಕ ಅವ್ರ ಮೇಲೆ ನಾವು ಅವ್ರ ವಿರುದ್ಧ ಈಗ ಕ್ರಮವನ್ನು ತಗೋಬೇಕಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಬಂದದ್ದು. ಅವ್ರ ಬಹುಶಃ ನಮ್ಮ ಪಕ್ಕದಾಗ ತಾಂಡ ಅದ, ಒಂದು ಲವಾಣಿ ಯಾವ್ದದು ಅಲ್ಲಾಪುರ್ ತಾಂಡ, ಆ ತಾಂಡ ಜನರು ಅಂತ ಹೇಳಿ ಕಂಡು ಬಂದದ್ದದ. ಅಲ್ಲಿ ಹುಡುಗರು ಅಂತ ಹೇಳಿ ನಿನ್ನೆ ಕೊಟ್ಟದ್ದದ. ಈಗ ಉಳಿದದ್ದು ನಾವು ನಮ್ಮ ಹೆಣ್ಮಕ್ಳಿಗೆ ಅದು ಚುಡಾಯಿಸಿದ್ ಇವತ್ತು ಗೊತ್ತಾಗ್ಯದ ನಮಗ್. ಪಾಪ ಯಾವ ಬಾಯಿ ತೆಗೆದು ಹೇಳೇ ಇಲ್ಲ. ಅದನ್ನು ಕೂಡ ನಾವು ಸಾಹೇಬರ ಕಿವಿಯ ಮೇಲೆ ಇಡಬೇಕು, ಅದ್ರ ಬಗ್ಗೆ ನೀವು ಏನಾರೇ ಕ್ರಮವನ್ನು ತಗೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಬಂದಿದ್ದೀವಿ. ಅವ್ರು ಬಂದಿಲ್ಲ, ಅವ್ರ ಕಾರ್ಯಾಗಾರದಾಗ ನಿರತ ಇದ್ದಾರಂತ. ಸಂಜೆ ಮುಂದೆ ಬರ್ತೀನಿ ಅಂತ ಹೇಳಿದಾರೆ. ಸಿಬ್ಬಂದಿ ಭೇಟಿಯಾಗಿವಿ. ನಿನ್ನೆ ಕೊಟ್ಟದ ಕಂಪ್ಲೇಂಟ್. ಅವ್ರೇನ್ ಹೊಡಿಸಿಕೊಂಡವ್ರು ಇದ್ದಾರೆ, ನಿನ್ನೆ ರಾತ್ರಿ ಕೊಟ್ಟಾರ. ಅವ್ರು FIR ಮಾಡ್ತೀವಿ ಅಂತಂದಿದ್ದಾರೆ. ಇವತ್ತು ಬಂದು ನಮ್ ಕಾಲನಿಗೆ ಬಂದು ಸಾಹೇಬರು ಭೇಟಿ ಕೊಟ್ಟು ನಿಮ್ಮ ಎಲ್ಲಾ ಇವನ್ನ ಏನೋ ಫಿರ್ಯಾದಿಯನ್ನ ನಾವು ಕೇಳ್ತೀವಿ ಅಂತ ಹೇಳಿದಾರೆ. ಇದೇ ಆಗಾಗ ಆಗ್ಯಾವ ಸೀರಿಯಸ್ ಆಗಿದ್ದು. ಯಾರ್ದು ಒಂದ್ ಕೈ ಇಲ್ಲೇ ಇದ್ದಾರ ನೋಡ್ರಿ. ಇಬ್ರು ಜನರ ಮೇಲೆ ಅಂದ್ರೆ ಇಲ್ಲಿ ಒಬ್ರು ಉಳ್ಕಿದವ್ರು ಇಲ್ಲೇ ಇದ್ದಾರ ನೋಡ್ರಿ. ಅಂದ್ರೆ ನೀವು ಆಸ್ಪತ್ರೆಗೆ ಹೋಗಿದ್ವಿ ಹೋಗಿ ಬಂದ ಅವರೇ ಹೋಗಿ ಬಂದಿದ್ದಾರೆ. ನಾನ್ ರಮಾ ದರ್ಬಾರ್ ಅಂತ ವಕೀಲರು. ಹೌದು. ನನ್ನ ಹೆಸರು ಸಂತೋಷ್. ನಾನಿರೋದು ಮೌನೇಶ್ವರ ನಗರ್ ರೀ. ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಹೊಂಟಿದ್ರಿ. ಫೋನ್ ಬಂತು, ಮಾತಾಡತ್ತಿದ್ದೆ. ಇಲ್ಲಿ ಯಾಕೆ ನಿಂತಿ, ನನ್ನ ಯಾಕೆ ನೋಡ್ತಿದ್ವಿ ಗುರಾಯಿಸಿ, ಆ ಕಡೆ ಯಾಕೆ ನೋಡ್ತಿ ಅನ್ನಕತ್ರಿ ಅವ. ಅವನ ಹೆಸರು ವಿಶಾಲ್ ರಾಠೋಡ್. ಮೊದ್ಲೇಕ್ ಹೊಡೆದಾರೆ 1-2-3 ಗಲ್ಲಿಗೆ. ಇಲ್ಲ ಸಾರಿ ನಿಂಡ್ರಲ್ಲಿ ತಪ್ಪಾಗಿದ್ರ ಏನ್ರಿ ತಗೋಬೇಡ, ಹಾಕಿನ ಮನೆ ಕಡೆ ಹೋಗಿನ ಹೊಂಟೀನ್ರಿ. ಚೂರಿ ಹಾಕ್ತೀನಿ ನಿನಗೆ, ಇದನ್ನ ಹಾಕ್ತೀನಿ ಅಂತ ಇಲ್ಲಿ ಚೂರಿ ಹಾಕ್ಯನ್ರಿ. ಇಲ್ಲಿ ಹಾಕಿದ, ಕೈ ಹಾಕಿದೇವಿ, ಇಲ್ಲಿ ಹಾಕಿದ್ರಿ. ಕೈ ತಿರುವಿ ಗುದ್ದಾನ್ರಿ. 2 ತೊಲಿ ಚೈನ್ ಐತ್ರಿ. ಚೈನು ತಕೊಂಡನ್ರಿ. ಎಷ್ಟ್ ಜನ ಇದ್ರಿ ಅವ್ರು? 3-4 ಜನ ಇದ್ರಿ. ಇದೇ ಫಸ್ಟ್ ಟೈಮ್ ಆಗಿತ್ತು? ಫಸ್ಟ್ ಟೈಮ್. ನಿಮ್ಮ ಮನೆಯಲ್ಲಿ ಅದ? ಮೌನೇಶ್ವರ ನಗರ್. ಅವ್ರು ಎಲ್ಲಿಂದ ಬಂದಿದ್ರಿ? ಅವ್ರ ಅಲ್ಲೇ ಕೂತಿರ್ತಾರ್ರಿ ಯಾವತ್ತು. ಇಲ್ಲ ನೀವು ಹೆಸರು ಹೇಳಿದ್ರಿ, ಅವ್ರ ನಿಮ್ ಪರಿಚಯ ಇಲ್ರಿ. ಪರಿಚಯ ಇಲ್ಲ. ನಿಮಗೇನ್ ಗೊತ್ತಿತ್ತು? ನಿನ್ನ ಮಾತಾಡತ್ತಿದ್ರಿ ಹೊಡೆದ ಮೇಲೆ. ರಾತ್ರಿ ಎಷ್ಟು ಗಂಟೆಗೆ ಆಗ್ಯದ? 7:15.
ಸಂಜೆ ಸಂಜೆ 7 ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟಿವ್ರಿ ನಿನ್ನೆ. ಪೊಲೀಸರು ಬಂದಿತ್ತು? ಬಂದಿದ್ರು. ಏನ್ ಬೇಡಿಕೆ ಏನದ? ಅದೇ ಅವ್ನ ಅರೆಸ್ಟ್ ಮಾಡ್ಬೇಕು. ಅರೆಸ್ಟ್ ಮಾಡಿಲ್ಲ ಇನ್ನ ಇಲ್ಲ. ಅದಕ್ಕಾಗಿ ಎಲ್ಲ ಓಣಿಯವ್ರು ಎಲ್ಲರೂ ಬಂದಿರ ಅರೆಸ್ಟ್ ಮಾಡೋದ್ರಲ್ಲಿ ಬಂದಿರ. ಇತ್ತಿನ ಮುಂಚೆ ಘಟನೆ ಆಗಿದೆ ಅಂತ ಹೇಳಿ? ಘಟನೆ ಮೊದ್ಲು ಏನಾಗ್ಯಾವ ಗೊತ್ತಿಲ್ರಿ. ನಾನು ಹೊಸ್ತಾಗ್ರಿ ಜಂಪಣಿ ಇದ್ರ ದುಡಿಯಾಕತ್ ಬಂದವ್ರಿ ನಾ ಇಲ್ಲಿ. ನಮ್ಮ ಮೇಲೆ ಹಲ್ಲೆ ಮಾಡ್ಯಾನ. ಇದು ಯಾರು ಸಂಬಂಧಿಕರು? ಯಾರು ಸಂಬಂಧಿಕ ಅದಾರ? ಅದಕ್ಕೆ ದುಡಿಯಾಕ ಬಂದಿರ? ದುಡಿಯಾಕ ಬಂದಿರಿ. ನಿಮ್ ಒಬ್ಬರ ಮೇಲೆ ಹಲ್ಲೆ ಆಗ್ಯಾವ ಮತ್ತೆ ಬೇರೆಯವ್ರ ಮೇಲೆ? ಮೊದ್ಲಿಗೆ ನನ್ ಮೇಲೆ ಹಲ್ಲೆ ಆಗೈತ್ರಿ. ಆಮೇಲೆ ನಮ್ ಬ್ರದರ್ನ ಕರ್ಕೊಂಡ್ ಬಂದಿದ್ರಿ. ಅವ್ರ ಮೇಲೂ ಕಲ್ ತಗೊಂಡ್ ಇಲ್ಲಿ ಬಡದಾರಿ. ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕೇಳ್ಕೊತೀರಿ? ಅವ್ನ ಅರೆಸ್ಟ್ ಮಾಡಂತ ಕೇಳ್ಕೊತೀವ್ರಿ. ಸಂತೋಷ್ ಮುದೋಳೆ. ನಾವು ವಿಜಯಪುರದೊಳಗ ಸಿಂದಗಿ ರೋಡ್ ಒಳಗ ಮುನೀಶ್ವರ್ ನಗರ ಅಂತದ. ಅಲ್ಲಿ ನಿವಾಸಿಗಳು ಇಷ್ಟೆಲ್ಲ ಹೆಣ್ಮಕ್ಳು ಬಂದಿವಿ ಇವತ್ತು. ನಿನ್ನೆ ಸಾಯಂಕಾಲ 7 ಗಂಟೆ ಸುಮಾರಿಗೆ 7-7:30 ಆಗಿರ್ಬೇಕು. ಒಂದ್ 4-5 ಹುಡುಗರು ಅಲ್ಲಿ ನಮ್ಮ ಮನೆ ಸ್ವಲ್ಪ ಮುಂದೆ ಕುತ್ಕೋತಾವ ದಿನ. ಅಲ್ಲಿ ಸುಮ್ನೆ ಏನೇನೋ ಕಿಟ್ಲಿ ಅಂತೂ ಮಾಡ್ತಿರ್ತಾರ. ನಿನ್ನೆ ಇವನು ಹೋಗ್ಬೇಕಾದ್ರ ಅವ್ರು ಏನ್ ಮಾಡಾರ, ಅವನಿಗೆ ಯಾಕೆ ನಿಂತಿ ಇಲ್ಲಿ, ಯಾಕ ಬಂದಿ, ನಮಗ್ ಯಾಕೆ ನೋಡ್ತಿ, ನನ್ ನೋಡಿ ಯಾರು ನಮಗ್ ಯಾಕೆ ನೋಡ್ತಿ ಅಂತ ಕೇಳೋದಾದ್ರೆ ಏನೋ ತಪ್ಪು ಮಾಡ್ಲಿಕ್ಕತ್ತಾನಂತೆ ಅರ್ಥ. ಅವನು ಒಂದ್ 2-3 ಮಂದಿ ಅದು ಶಿಸ್ತಾಗಿ ಐದರ್ ಇಯರ್ಸ್ ಡ್ರಂಕ್ ಆರ್ ಇಯರ್ಸ್ ಟೇಕನ್ ಗಂಜಾ ಡ್ರಗ್ಸ್ ಎನಿಥಿಂಗ್ ಆ ತರ ಮಾಡ್ಕೊಂಡು ಹೋಗೋ ಬರೋರ್ಗೆಲ್ಲ ಕಿಟ್ಲೆ ಮಾಡ್ಲಿಕ್ಕತ್ತಾರ ಅವ್ರು. ಇವ್ನು ಫೋನ್ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿದ್ರು ಸಹಿತ ಹತ್ರ ಹೋಗಿ ಹೊಡೆದು ಅವ್ರ ಕೈಯಾಗ ಬಡ್ಗಿ ಅದಾವ್ರಿ, ಬಡ್ಗಿ ಹಿಂಗ್ ತಿರ್ಗಸ್ಕೋತ ಅಡ್ಡಾಡ್ತಾರಂತ. ಯಾರು ಬರ್ತಾರ ಬರ್ಲಿ ನಾನ್ ನೋಡ್ತೀನಿ ಅಂತೇಳಿ. ನಾವ್ ಯಾರೋ ಹುಡುಗರು ಸಣ್ಣ ಸಣ್ಣ ಈ ಪರೀಕ್ಷೆ ಮುಗಿತು ಏನ್ರ ಮಾಡ್ತಿರ್ಬೇಕು ಅಂತೇಳಿ ನಾವ್ ಹತ್ರ ಇದ್ರು ಹೋಗಿಲ್ಲ ನಾವಲ್ಲಿ. ಆ ತಾಂಡದವ್ರ ಸ್ವಲ್ಪ ಮಂದಿ ಲಮಾಣಿಸ್ ಹೋಗಿ ಯಾರೋ ತಪ್ಪಿಸ್ಕೊಂಡಾರ್ರಿ, ಹುಡುಕ್ಲಿಕ್ಕತ್ತಾರ ಅವ್ರಿಗೆ ಅಂತ ಹೇಳಿದ್ರು. ಅಂದ್ರೆ ಈ ಹೊಡೆದ್ ಹೋಗಿದ್ದು ಹುಡುಗರು ತಪ್ಪಿಸ್ಕೊಂಡಿದ್ದು ನೋಡ್ಲಿಕ್ಕತ್ತಿದ್ರು. ಅದ್ರ ನಾವ್ ಇಲ್ಲಿ ಯಾಕೆ ಬಂದಿದ್ದು ಅಂದ್ರ ನೋಡಿ ಹಾಡಾಗಲ್ಲ 7 ಗಂಟೆ ಅಂದ್ರ ರಾತ್ರಿ ಏನಲ್ಲ, 7 ಗಂಟೆಕನ ಗಂಡು ಹುಡುಗರ ಮೇಲೆ ಹಿಂಗ ಅಟ್ಯಾಕ್ ಮಾಡ್ತಾರಂದ್ರ ನಾವ್ ರೋಡ್ ಮೇಲೆ ಹೆಂಗ್ ಅಡ್ಡಾಡುದು. ಆಮೇಲೆ ಈಗ ಅಲ್ಲಿ ಕಾಲನಿ ಒಳಗ ರೋಡ್ ಮೇಲೆನ ಈಗ ಫಿಶ್ ಮಾರ್ಕೆಟ್ ಮಾಡ್ಲಿಕ್ಕತ್ತಾರ, ಮಾಂಸದ ಅಂಗಡಿ ಮಾಡ್ಯಾರ. ಅವೆಲ್ಲ ಕಾಗಿಗಳು ನಾಯಿಗಳು ತಗೊಂಡ್ ಬಂದ್ ನಮ್ ಮನಿ ಮುಂದ್ ಒಗಿಲಿಕ್ಕತ್ತಾವ. ಅಂದ್ರ ನಾವು ಪ್ಯೂರ್ ವೆಜ್ ಅಂತ ತಿಳ್ಕೊಂಡು ನಮ್ ಧಾರ್ಮಿಕ ಕಾರ್ಯಗಳನ್ನ ಮಾಡೋದ್ ಹೆಂಗ, ನಮಗ್ ಸುರಕ್ಷತೆ ಎಲ್ಲಿ, ಇದನ್ನೆಲ್ಲ ಕೇಳ್ಬೇಕು. ಆಮೇಲೆ ರಾತ್ರಿ ಸಹಿತ ಬೀಟ್ ಪೊಲೀಸರು ಕಮ್ಮಿ ಬರ್ತಾ ಇದಾರ, ಅಷ್ಟೊಂದು ಬೀಟ್ ಅಲ್ಲಿ ನಡೀತಾ ಇಲ್ಲ. ಅದಕ್ಕೆ 10 ಗಂಟೆಗೆ 12 ಗಂಟೆಗೆ ನಾವೇ ಎಚ್ಚರಿರ್ತೀವಿ. ಇವ್ರೇನ್ ನೋಡೋದಲ್ಲಿ 12 ಗಂಟೆ ನಂತರ ನಮಗ್ ಬೀಟ್ ಪೊಲೀಸರು ಬರ್ಬೇಕಲ್ಲಿ. ನಮ್ ಕಾಲನಿ ಬಗ್ಗೆ ಸುರಕ್ಷತೆ ಬೇಕು. ಅಲ್ಲಿ ಆ ಹುಡುಗರು ಕುತ್ಕೊಂಡಿದ್ದವ್ರನ್ನ ಎಬ್ಬಿಸ್ಬೇಕು. ಅವ್ರ ತಾಂಡಾದಾಗ ಹೋಗಿ ಅವ್ರ ಗದ್ಲ ಮಾಡ್ಕೊಳ್ಳಿ. ನಮ್ ಕಾಲನಿ ಒಳಗ್ ಬಂದ್ ಕೂತು ಅವ್ರ ಏನು ಮಾಡೋದ್ ಬೇಡ. ಅವ್ರ ಏನಾರ ಗದ್ಲ ಮಾಡೋದಿತ್ತು, ಕುಡ್ದು ತಿಂದು ಮಾಡೋದಿತ್ತು ಅಂದ್ರೆ ತಮ್ಮ ಮನಿ ಮುಂದೆ ಮಾಡ್ಕೊಳ್ಳಿ. ನಾವ್ ಇದನ್ನ ಬಾಳ ಸಲ ಎದುರಿಗೆ ಸಿಕ್ಕಾಗಿ ಹೇಳಿರ್ತೀವಿ ಅವ್ರಿಗೆ. ಕುಡಿಯೋದ್ ನಾವ್ ನೋಡಿಲ್ ಸರ್. ಆದ್ರೆ ನಾವು ಏನೋ ಒಂದ್ ಈಗ ಗೊತ್ತಾಯ್ತ್ರಿ, ಈಗ ಮಾಡ್ತೀವಿ ಆ ಕೆಲ್ಸ ನಾಳಿಂದನ. ಅಂದ್ರೆ ನಾವು ಪ್ರತಿದಿನ ಒಬ್ಬರ ಮನೆಯಿಂದ 112 ಫೋನ್ ಬರತ್ತದ. ನಮ್ ಕಡೆ ಏನ್ರ ಗೋಳ್ಗುಮಟ್ ಪೊಲೀಸ್ ಸ್ಟೇಷನ್ SP ಎಲ್ಲಾರ್ದು ನಂಬರ್ಸ್ ಅದಾವ್. ನಾನ್ ಮೊದ್ಲ ಗೌರ್ಮೆಂಟ್ ಆಫೀಸ್ ಒಳಗೆ ಕೆಲಸ ಮಾಡ್ದಕ್ಕಿದ್ದೀನಿ. ಇದನ್ನೆಲ್ಲ ನಾವ್ ಇನ್ ತಪ್ಸಂಗಿಲ್ಲ. ಅವ್ರಿಗೆ ಸಾಕನ್ನೋ ಅಷ್ಟನೂ ನಾವ್ ಕಿರಿಕಿರಿ ಮಾಡ್ಬೇಕಾಗ್ತದ. ಇನ್ನು ಬ್ಯಾಡ, ಸುಮ್ನೆ ಫ್ರೆಂಡ್ಸ್ ತರ ಇರೋಣಂತ ಅವ್ರು ನಾವು ಚಲೋನೇ ಇದ್ದೀವಿ ಮೊದ್ಲು. ಈಗೀಗ ನೀವು ಹುಡುಗರು ಬಂದಾವ ಡ್ರಗ್ಸ್ ತೊಳಕ್ ಶುರು ಮಾಡ್ಯಾರ, ಅಥವಾ ಕುಡಿಯಕ್ ಸಣ್ಣ ಸಣ್ಣ ಹುಡುಗರು ಕುಡಿತಾರ್ರಿ. ಕುಡುದು ನಮ್ ಕಾಲನಿ ಒಳಗ್ ಬಂದು ಗಾಡಿ ತಗೊಂಡ್ ಬರ್ರಂತ ಹೋಗ್ತಾರ. ಸಣ್ಣ ಹುಡುಗರು ಇರ್ತಾವ ರೋಡ್ ಮೇಲೆ, ಮುದುಕ್ರ ಅಡ್ಡಾಡ್ತಿರ್ತಾರ. ಕಾರುನು ಹಂಗೆ ಹೊಡಿತಾರ, ಮೋಟರ್ ಸೈಕಲ್ನು ಹಂಗೆ ಹೊಡಿತಾರ ಅವ್ರು. ಇದರಿಂದ ಎಲ್ಲಾ ನಮಗ್ ಮುಕ್ತಿ ಬೇಕು ಅಂತ ಹೇಳಲಿಕ್ಕೆ ನಾವು ಪೊಲೀಸ್ ಸ್ಟೇಷನ್ ಬಂದಿವಿ, ತಗೊಂಡ್ ಬಂದಿವಿ. ಇವತ್ ಅವ್ರು ಇಲ್ಲ, ಕಾಲನಿಗ್ ಬರ್ತೀನಿ ಅಂತ ಹೇಳಿದಾರ. ಅಕಸ್ಮಾತ್ ಅವ್ರ ಹೈಯರ್ ಆಫೀಸರ್ ಬರ್ಲಿಲ್ಲ ಅಂದ್ರ ನಾವ್ ಇವತ್ ಅವ್ರ ಜೊತೆಗ್ ಮಾತಾಡಲ್ಲ. ಇದಕ್ಕಿಂತ ಹೆಚ್ಚಿನ ಸಂಖ್ಯೆ ಒಳಗ ಬೇಡಿಕೆ ನಮ್ಮ ಸುರಕ್ಷತೆ ಬೇಕು, ನಮ್ ಕಾಲನಿ ರಕ್ಷಣೆ ಬೇಕು ನಮ್ಗೆ. ನೋಡ್ರಿ ಇವತ್ ಅವ್ರ ಮನ್ಯಾಗ ಆಗ್ಯದ ಅಂತ ನಾವ್ ಸುಮ್ನೆ ಕುತ್ಕೊಂಡ್ವಿ ಅಂದ್ರ ನಾಳೆ ನಮ್ ಮನ್ಯಾಗ ಆಗಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ ಗಂಡು ಹುಡುಗರಿಗೆ ಇಷ್ಟ ರಾಜಾರೋಷ ಮಾಡ್ತಾರಂದ್ರ ಹೆಣ್ಮಕ್ಳು ಒಬ್ಬೊಬ್ರು ಅಡ್ಡಾಡೋದ್ ಹೆಂಗಲ್ಲಿ? ಹುಡುಗರು ಕಾಲೇಜಿಗೆ ಹೋಗ್ತಾವ, ಬಸ್ ಇಳಿತಾರ, 7 ಗಂಟೆ ಬರ್ತದ ಒಂದೊಂದ್ಸಲ ಕಾಲೇಜ್ ಬಸ್. ಇದೆಲ್ಲದ್ರಿಂದ ಮತ್ತ ಇಷ್ಟ ದಿನ ಅವ್ರು ಹೇಳಾರ್ದ ಸುಮ್ನಿದ್ದಾರ, ಕಾಲೇಜ್ ಬಿಡಿಸ್ತಾರ ಅಂತ ಹುಡುಗ್ಯಾರು. ಅದಕ್ಕೆ ಇದೆಲ್ಲದ್ರಿಂದ ಮುಕ್ತಿ ಬೇಕು ನಮ್ಗ. ಇದನ್ನೆಲ್ಲ ಪೊಲೀಸರು ಪ್ರೊಟೆಕ್ಷನ್ ನಮಗ್ ಕೊಡ್ಬೇಕು. ಕೊಟ್ಟಿದ್ದಾರೆ, ನಿನ್ನವ್ರಿಗೆ ಮಾಡಿ ಹೋಗ್ಯಾರ. ನಾವು ಸಾರ್ವಜನಿಕವಾಗಿ ಬರ್ತಾ ಇದ್ದೀವಿ. ಹೌದೌದ್ರಿ, ಈ ಹುಡುಗ ಏನಾದ್ರು ಬಂದ್ ಅವ್ರು ಹಿಡಿದಿಲ್ಲ. ಅವ್ರು ಅಲ್ಲ, ಅವ್ರು ಒಂಥರ ಪ್ರಭಾವಶಾಲಿ ಮಂದಿನೇ ಇರ್ತಾರ. ಇವ್ರು ಕುಡಿಯೋದು ಅಂಗಡಿ ಅಲ್ಲೇ ಫಿಶ್ ಮಾರ್ಕೆಟ್ನಾಗ ಮಾರ್ತಿದ್ರಂದ್ರೆ ಏನ್ ಗೊತ್ತು, ಎಲ್ಲಿ ಸಿಗ್ತದ ಇವ್ರಿಗೆ, ಮಧ್ಯೆ ಎಲ್ಲಿ ಸಿಗ್ತದ
ಡ್ರಗ್ಸ್ ಎಲ್ಲಿ ಸಿಗ್ತಾ ಇದಾವೆ ಇವ್ರಿಗೆ ಅನ್ನೋದು ನಮ್ ಸಮಸ್ಯೆ. ಹುಡುಗರು ಹಾಳಾಗ್ಬಾರ್ದು ಇಷ್ಟು ವಯಸ್ಸು. ಮಾಡಿದಾರ ಅಂತ ಅವ್ರು ಈ ರೋಷಕ್ ಬಂದಿದಾರ ಅವ್ರು ಯಾಕೆ ಮಾಡ್ತಿದ್ರು ಅವ್ರು? ಅಂದ್ರೆ ಇಷ್ಟ ಸಣ್ಣ ವಯಸ್ಸಿನಾಗ ಡ್ರಗ್ ಇಲ್ಲಿ ನಮ್ ರೋಡ್ನಾಗ ಯಾರು ಸಪ್ಲೈ ಮಾಡ್ತಾ ಇದಾರೆ ಅವ್ರಿಗೆ? ಇವೇನ್ ಕಲ್ತಿದ್ದಲ್ಲ, ಸಾಲಿ ಕಲ್ತಿದ್ ಹುಡುಗರಲ್ಲ ಇವು. ನಮ್ಮ ಹೆಸರು ಹೇಳಿ. ವಿಮ್ಲಾ ಹಂದಿಗೋಳ್ ಅಂತೇಳಿ, ರಿಟೈರ್ಡ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಫ್ರಮ್ DDP ಆಫೀಸ್.